ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೇಮಕಾತಿ ಕುರಿತು ಏನು ಅಪ್ಡೇಟ್ ಏನು ನಡೀತಾ ಇದೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಒಂದು ಬಿಗ್ ಶಾಕ್ ಅನ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೀಸಲು ಸಂರಕ್ಷಣಾ ಒಕ್ಕೂಟದಿಂದ ಬೆಂಗಳೂರು ಚಲೋ ಕೂಡ ಮಾಡಿದ್ದು ಸಾವಿರಾರು ಜನ ಕೂಡ ಭಾಗಿಯಾಗಿದ್ರು. ಒಳ ಮೀಸಲಾತಿ ಕಿಚ್ಚು ಕೂಡ ಜಾಸ್ತಿ ಆಗಿದೆ. ಪ್ಲಸ್ ಇಲ್ಲಿ ಏನಾಗುತ್ತೆ ಅಂದ್ರೆ ಲೈಕ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಬೋಧಿ ಸಮಾಜದವರು ಎಲ್ಲ ಕೂಡ ಹೇಳಿದ್ದಾರೆ ಲೈಕ್ ಜನಗಣತಿಗಳ ಮೇಲೆ ನೇಮಕಾತಿ ಮಾಡಬೇಕು ಅಂತ. ಅವರು ಏನ್ ಹೇಳಿದ್ದಾರೆ ಅಂದ್ರೆ 54,000 ಏನು ಹುದ್ದೆಗಳು ಕೂಡ ಇದಾವೆ. ಅದ್ರಲ್ಲಿ ನೇಮಕಾತಿ ಮತ್ತೆ ಬ್ಯಾಕ್ಲಾಗ್ ಹಳೆಯ ಶೇಕಡ 50% ಏನಿತ್ತು ರಿಸರ್ವೇಶನ್ ಅದರಲ್ಲಿ ನೇಮಕಾತಿ ನಡೆಸಲು ಸೂಚನೆ ಅರಿಪಡಿಸಬೇಕು ಅಂತ. ಲೈಕ್ ಏನಂದ್ರೆ ಸಿಂಪಲ್ ಶೇಕಡ 50% ಏನಿದೆ ಅದಕ್ಕೆ ಮೀಸಲಾತಿ ಕೂಡ ಮಾಡಿ ನೀವು ಅಧಿಸೂಚನೆ ಹೊರಡಿಸಬೇಕು. ಲೈಕ್ ನೀವು ಜಸ್ಟ್ ವಿತೌಟ್ ರಿಸರ್ವೇಶನ್ ನೀವು ಮಾಡಬಾರದು. ಲೈಕ್ SC ಏನು ಒಳ ಮೀಸಲಾತಿ ಇದೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಬೇಕು ಅಂತೇಳಿ ಹಕ್ಕು ಒತ್ತಾಯ ಕೂಡ ಮಾಡಿದ್ದಾರೆ. ಇಲ್ಲಿ 101 ಜಾತಿಗಳು ಕೂಡ ಇದಾವೆ. ಅದಕ್ಕೆಲ್ಲ ಕೂಡ ಐಕ್ಯತೆ ಮತ್ತೆ ಸಮಗ್ರತೆ ಧಕ್ಕೆ ಮಾಡುವ ನಾಗಾ ಮೋಹನ್ ದಾಸ್ ವರದಿಯನ್ನು ಕೂಡ ತಿರಸ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ಸಮಗ್ರ ಜಾತಿಗಳಿಂದ ನಡೆಸಿ ಅದರ ಮೇಲೆ ನಿಮಗೆ ಒಳ ಮೀಸಲಾತಿ ಕ್ರಮ ವಹಿಸಬೇಕು. ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ರೋಸ್ಟರ್ ಪದ್ಧತಿ ಏನಿದೆ ಅದನ್ನ ಚೇಂಜ್ ಮಾಡಬೇಕು. ಹಳೆಯ ರೋಸ್ಟರ್ ಪದ್ಧತಿ ಅನ್ವಯ ನಿಮಗೆ ನೇಮಕಾತಿ ಆಗಬೇಕು. ಲೈಕ್ ನಿಮಗೆ ಮೀಸಲಾತಿ ಸಂಖ್ಯೆ ಅನುಗುಣವಾಗಿ ಶೇಕಡ 7 ಮೀಸಲಾತಿ ಜಾರಿ ಮಾಡಲು ಸಂವಿಧಾನದ ಶೆಡ್ಯೂಲ್ 9 ಪ್ರಕಾರ ರಾಜ್ಯ ಸರ್ಕಾರ ಸರ್ವಪಕ್ಷ ನಿಯೋಗದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಬೇಕು ಅಂತ ಹೇಳಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ಇದನ್ನ ಸರ್ಕಾರ ಲೈಕ್ ಡಿಸಿಷನ್ ತೆಗೆದುಕೊಳ್ಳೋದು ಬಹಳ ಕಷ್ಟ ಆಗಿದೆ. ಆ ಡಿಸಿಷನ್ ತೆಗೆದುಕೊಂಡು ಕೂಡ ಒಂದು ಸಮುದಾಯದವರು ಬೇಜಾರು ಮಾಡ್ಕೊಳ್ತಾರೆ. ಅವರಿಗೆ ವೋಟ್ ಮುಖ್ಯ. ಲೈಕ್ ಇನ್ ಕೇಸ್ ಮಿಸ್ಟೇಕ್ ಆದ್ರೆ ಲೈಕ್ ಏನಾದ್ರು ಒಂಚೂರು ಹೊಡೆದ್ರೆ ಲೈಕ್ ಅವ್ರಿಗೆ ಎಲೆಕ್ಷನ್ ಅಲ್ಲಿ ಹೊಡ್ತಾ ಬೀಳುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನ ಮಾಡಿಲ್ಲ. ಇದು ಆಯ್ತು. ನಂತರ ಇಂದು ನಿಮಗೆ ಗೊತ್ತಿರೋಗೆ ಮತ್ತೆ ಬಲಗೈ ಸಮುದಾಯ ಹೋರಾಟಗಳನ್ನ ಮಾಡ್ತಿದ್ದಾರೆ. ಆ ಕಡೆ ಎಡಗೈ ಈ ಕಡೆ ಬಲಗೈ. ಏನಂದ್ರೆ ಸಮುದಾಯ ಕಾಲೇಜುಗಳು, ನರ್ಸರಿ, ಅರೆ ಸರ್ಕಾರಿ, ಖಾಸಗಿ ನೌಕರರು ಕೂಡ ಪ್ರತಿಭಟನೆ ಭಾಗವಹಿಸ್ತಾ ಇದ್ದಾರಂತೆ. ಲೈಕ್ ಎಲ್ಲಾ ಕೂಡ ಖಾಸಗಿ ನೌಕರರು ಕೂಡ ಎಲ್ಲ ಕೂಡ ಭಾಗವಹಿಸಿದಾರಂತೆ. ಅದು ಕೂಡ ದೊಡ್ಡ ಸಂಕಷ್ಟ ಕೂಡ ಆಗಿದೆ. ಇಂದು ನಿಮಗೆ ಗೊತ್ತಿರೋಗೆ 25ನೇ ತಾರೀಕು 27 ಅಥವಾ 28ನೇ ತಾರೀಕು ನಂತರ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ರು. ಬಟ್ ಆ ತೀರ್ಮಾನ ಕೈಗೊಳ್ಳೋ ಮುಂಚೆ ಈ ರೀತಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಲೈಕ್ ಇನ್ನ ಮೇನ್ ಥಿಂಗ್ ಆಕಾಂಕ್ಷಿಗಳಿಗೆ ಆತಂಕ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಇದೇ ಕಾರಣಕ್ಕೆ ಮೇನ್ ರೀಸನ್ ನಿಮಗೆ ಗೊತ್ತಿರೋ ನೇಮಕಾತಿ ಡಿಲೇ ಕೂಡ ಆಗ್ತಾ ಇರೋದು. ನೇಮಕಾತಿ ಡಿಲೇ ಯಾಕೆ ಆಗ್ತಿದೆ ಅಂದ್ರೆ ಈ ಕಾರಣಕ್ಕೆ ನೇಮಕಾತಿ ಡಿಲೇ ಕೂಡ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಈ ಮಾಹಿತಿ ಇದೆ. ನೋಡೋಣ ಸರ್ಕಾರದವರು ಏನಾದ್ರು ಡಿಸಿಷನ್ ತೆಗೆದುಕೊಳ್ತಾರಾ, ನೆಕ್ಸ್ಟ್ ಏನು ಅಪ್ಡೇಟ್ ಕೂಡ ಆಗುತ್ತೆ ನಾವು ನಿಮಗೆ ಡೈಲಿ ಮಾಹಿತಿನ ಕೊಡ್ತೀವಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.